ಆಲೂಗಡ್ಡೆಯಲ್ಲಿ ನಾನು ಇವತ್ತು ಇಷ್ಟು ಟೇಸ್ಟಿಯಾಗಿರೋದು ಪಲ್ಯ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೇಗೆ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಸೊ ನಾನು ಫಸ್ಟು 2 ಈರುಳ್ಳಿನ ಉದ್ದ ಉದ್ದ ಕಟ್ ಮಾಡ್ಕೊಂಡಿದ್ದೆ ಈ ಥರ ಸ್ಲೈಸಲ್ಲಿ. ಸೊ ಟೊಮೊಟೊ ಆ್ಯಂಡ್ ಪ್ಯಾನನ್ನು ಆಲ್ರೆಡಿ ಬಿಸಿಗಿಟ್ಟಿದ್ದೀನಿ ಆಯಿಲ್ ಹಾಕಿಬಿಟ್ಟು. ಸೊ ಅದರೊಳಗಡೆ ನಾವು ಹಾಕ್ಕೊಳ್ಳೋಣ ಈರುಳ್ಳಿ. ಸೊ ತುಂಬ ಬಿಸಿಯಾಗಿರಬೇಕು ಆಯಿಲ್, ಯಾಕಂತಂದರೆ ನಾವು ಬಿರಿಯಾನಿಗೆ ನಾವು ಫುಲ್ಲು ಬ್ರೌನ್ ಥರ ಹುರ್ಕೊಳ್ಳಲ್ವ, ಆ ಥರನೇ ಇದೂ ಕೂಡ ನಾವು ಫುಲ್ಲು ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡ್ಕೊತಾ ಇರುವಾಗ ಸೊ ಬೇಗ ಆಗಬೇಕು ಅಂದರೆ ನೀವು ಇದರೊಳಗಡೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸೊ ಬೇಗ ಬ್ರೌನ್ ಆಗಿಬಿಡುತ್ತೆ. ಸೊ ಇನ್ನೊಂದು ಕಡೆ ನಾನು ಆಲೂಗಡ್ಡೆನ ಈ ಥರ ಕಟ್ ಮಾಡ್ಕೊಂಡಿದ್ದೆ. ಸೊ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೋಬೋದು, ಇದೇ ಥರ ಅಂತೇನಿಲ್ಲ. ಸೊ ಫಸ್ಟು ಆಲೂಗಡ್ಡೆಯಲ್ಲಿ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, 1 ಮೆಣಸಿನ್ಕಾಯಿನ ಕುಟ್ಕೊಂಡು ಸೊ ಅದು ಕೂಡ ನಾನು ಹಾಕ್ಬಿಟ್ಟು ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಸಾಲ್ಟು ಆ್ಯಂಡ್ ಟರ್ಮರಿಕ್ಕು ಇಷ್ಟೇ ನಾನು ಮಸಾಲೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೊಂದು ಕಡೆ ಈರುಳ್ಳಿ ಕೂಡ ಫ್ರೈ ಆಗ್ತಾಯಿದೆ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ಮಿಕ್ಸ್ ಮಾಡಿ ನಾವು ಸೈಡಲ್ಲಿ ಇಟ್ಬಿಟ್ಟು, ಸೊ ಇನ್ನೊಂದು ಕಡೆ ನಾವು ಏನು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಸೊ ಅದು ನೋಡಿ ಈ ಥರ ಆಗಬೇಕು, ಚೆನ್ನಾಗಿ ಫ್ರೈ. ಸೊ ಇದು ನಾವು ತೆಗೆದ ತಕ್ಷಣ ಇದು ಕ್ರಂಚಿ ಥರ ಸೌಂಡ್ ಬರುತ್ತೆ, ಆ ಥರ ಫ್ರೈ ಮಾಡ್ಕೊಬೇಕು, ಮೆತ್ತಗಾಗಿ ಫ್ರೈ ಮಾಡ್ಕೋಬಾರ್ದು. ಸೊ ಸಾಲ್ಟ್ ಹಾಕೋದ್ರಿಂದ ಅದು ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ. ಸೊ ಇನ್ನೊಂದು ಕಡೆ ಇದು ಮ್ಯಾರಿನೇಟ್ಗೆ ನಾನು ಆಲೂಗಡ್ಡೆ ಇಟ್ಟಿದ್ನಲ್ಲ, ಸೊ ಅದೇ ಆಯಿಲ್ ಒಳಗಡೆ ನಾನೇನು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದೇ ಆಯಿಲ್ ಒಳಗಡೆ ನಾನು ಹಾಕಿಬಿಟ್ಟು ಅದು ಮುಚ್ಚಿಬಿಟ್ಟಿಟ್ಟಿದ್ದೀನಿ. ಸೊ ಟೊಮೊಟೊ ಕೂಡ ನಾನು ಗ್ರೇವಿ ಮಾಡ್ಕೊಂಡಿದ್ದೀನಿ ಸೈಡಲ್ಲಿ. ಸೊ ಅದು ಈರುಳ್ಳಿ ಕೂಡ ಇವಾಗ ಗ್ರೇವಿ ಮಾಡ್ಕೊಳ್ಳೋಣ. ಸೊ ಅದು ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಒಂದು 10ರಿಂದ 15 ಗೋಡಂಬಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಾನಿಲ್ಲಿ ಕರ್ಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಇದು ಆಪ್ಷನಲ್ ಇದೆ, ಸ್ಕಿಪ್ ಮಾಡಬೇಡಿ. ಸೊ ಇದು ಗ್ರೇವಿ ಆದ ತಕ್ಷಣ ಸೊ ನಾವೇನು ಆಲೂಗಡ್ಡೆ ನಾವು ಫ್ರೈಗೆ ಇಟ್ಟಿದ್ವಲ್ಲ, ಅದು ಕೂಡ ಫ್ರೈ ಆಗಿದೆ. ಸೊ ಅದು ನಾವು ಸೈಡಲ್ಲಿ ತೆಗೆದಿಡೋಣ. ಸೊ ಅದೇ ಪ್ಯಾನಲ್ಲಿ ಎಣ್ಣೆಯಲ್ಲಿ ನಾವು ಒಂದು ಸ್ವಲ್ಪ ಜೀರಾ ಹಾಕ್ಕೊಳ್ಳೋಣ. ಸೊ ಇಲ್ಲಿ ನೀವು ಡ್ರೈ ಮಸಾಲ ಯೂಸ್ ಮಾಡ್ತೀರಂದರೆ ಯೂಸ್ ಮಾಡ್ಕೊಳ್ಳಿ, ನಾನು ಯೂಸ್ ಮಾಡಲ್ಲ. ಸೊ ಇದು ಜೀರಾ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವೇನು ಟೊಮೊಟೊನ ನಾವು ಮಿಕ್ಸಿ ಮಾಡಿದ್ವಲ್ಲ, ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಫಸ್ಟು ಒಂದು ಸ್ವಲ್ಪ ನಾವು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ ಕಲರಿಂಗೋಸ್ಕರ. ಸೊ ಹಾಕ್ಕೊಂಡ ತಕ್ಷಣ ನಾವೇನು ಟೊಮೊಟೊ ಮಿಕ್ಸಿ ಮಾಡಿದ್ವಲ್ಲ ಅದು ಹಾಕಿಬಿಟ್ಟು ಟೊಮೊಟೊಯಿಂದ ಆಯಿಲ್ ರಿಲೀಸ್ ಆಗೋವರೆಗೂ ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ರಿಲೀಸ್ ಆಗಿದ್ದೆ. ಸೊ ಅದರೊಳಗಡೆ ಇವಾಗ ನಾವೇನು ಈರುಳ್ಳಿನ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡಿಬಿಟ್ಟು, ಸೊ ನಿಮಗೆ ಎಷ್ಟು ಇಲ್ಲಿ ನೀರು ಬೇಕು ಅಷ್ಟು ನೀವು ಇಲ್ಲಿ ಇದ್ರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಇದು ಕೂಡ ಸ್ವಲ್ಪ ಹೊತ್ತು ನಾನು ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊತೀನಿ. ಸೊ ಆಮೇಲೆ ನೀವು ನೀರು ನಿಮಗೆ ಚಪಾತಿಗೋಸ್ಕರ ಅಲ್ಲ ರೈಸ್, ನೀವು ಅಕಾರ್ಡಿಂಗ್ ನೀವು ನೀರನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಅದನ್ನು ಏನು ಆಲೂಗಡ್ಡೆ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಚೆನ್ನಾಗಿ ಕಾಣಿಸೋದೆ ಅಲ್ಲ, ಆ್ಯಂಡ್ ಟೇಸ್ಟಲ್ಲೂ ಕೂಡ ತುಂಬ ಯಮ್ಮಿಯಾಗಿರುತ್ತೆ. ಸೊ ನೀವು ಇದನ್ನು ಮಾಡಿ ನೋಡಿ, ಆಲೂಗಡ್ಡೆಯಲ್ಲೂ ಇಷ್ಟು ಚೆನ್ನಾಗೂ ಕೂಡ ಮಾಡ್ಬೋದಾ ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ಸೊ ಯಾರಾದರೂ ರಿಲೇಟಿವ್ಸ್ ಬಂದರೆ ಈ ಥರ ಮಾಡಿ ನೀವು ತಿನ್ನಿಸಿದ್ರೆ ರೆಸಿಪಿ ಕೇಳದೆ ಹಾಗೆ ಹೋಗೋದೇ ಇಲ್ಲ ಅವರು. ಸೊ ಲಾಸ್ಟಲ್ಲಿ ನಾನಂತೂ ಬಟರ್ ಮಿಸ್ ಮಾಡೋದಿಲ್ಲ, ಬಟರ್ ಹಾಕಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು, ಸೊ ಇಲ್ಲಿ ನಿಮಗೆ ಗರಂ ಮಸಾಲ ಆ್ಯಡ್ ಮಾಡ್ತೀರಾ ಅಂದರೆ ಆ್ಯಡ್ ಮಾಡಿ, ನಾನು ಆ್ಯಡ್ ಮಾಡೋದಿಲ್ಲ, ನಾನು ಜಾಸ್ತಿ ಮಸಾಲಾನ ಸ್ವಲ್ಪ ಸ್ಕಿಪ್ಪೇ ಮಾಡ್ತೀನಿ. ಸೊ ನೀವು ಆ್ಯಡ್ ಮಾಡ್ಕೋಬೋದು. ಇನ್ನೊಂದು ಚೂರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನಾನು ಕಸೂರಿ ಮೇಥಿ ಇದ್ದರೆ ಆ್ಯಡ್ ಮಾಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಕ್ರೀಮ್ ಅಂತೂ ಹಾಕೋದು ಮರಿಬೇಡಿ, ಕ್ರೀಮ್ ಹಾಕಿದರೆ ತುಂಬ ಟೇಸ್ಟು ಇನ್ನು ಜಾಸ್ತಿ ಬೆಳೆಯುತ್ತೆ. ಸೊ ಅದರಿಂದ ನಾನಿಲ್ಲಿ ಕ್ರೀಮು ಕೂಡ ಯೂಸ್ ಮಾಡ್ತಾಯಿದ್ದೀನಿ, ಫ್ರೆಶ್ ಕ್ರೀಮು. ಸೊ ಇದಾಗಿತ್ತು ಇವತ್ತಿಂದು ನಂದು ಆಲೂಗಡ್ಡೆ ಮಸಾಲ ರೆಸಿಪಿ. ಸೊ ಒಂದು ಸರಿ ಇದನ್ನು ಟ್ರೈ ಮಾಡಿ ನೀವು ಮಾಡಿದ ತಕ್ಷಣ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಿತ್ತಂತ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಟೇಕ್ ಕೇರ್.